ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ನಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ಪರಮೇಶ್ವರಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಈರಮ್ಮನವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಚುನಾವಣಾಧಿಕಾರಿ ಆದೇಶವನ್ನು ಹೊರಡಿಸಿದರು. ಒಟ್ಟು 12 ಜನ ನಿರ್ದೇಶಕರಿದ್ದು ಕೇವಲ 2 ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೂ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಕ್ಕನಹಳ್ಳಿ ಗ್ರಾಮದ ಯುವ ಮುಖಂಡ ನಾಗೇಶ್ ರವರು ಮಾತನಾಡಿ, ಇಲ್ಲಿಯ ತನಕ ನಡೆದ ಯಾವುದೇ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಡೈರಿಯ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಈಗಲೂ ಸಹ ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ಪರಮಶಿವಯ್ಯನವರನ್ನು ಮತ್ತು ಉಪಾಧ್ಯಕ್ಷರಾಗಿ ಈರಮ್ಮನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಹೀಗೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳು ಸಂಘವನ್ನು ಮತ್ತಷ್ಟು ಲಾಭದಾಯಕದತ್ತ ಕೊಂಡೊಯ್ಯಬೇಕು ಹಾಗೂ ಉತ್ತಮ ಫ್ಯಾಟ್ ಭರಿತ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಚುನಾವಣೆ ಇತ್ತು, ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಗಿದ್ದಾರೆ. 12 ಜನ ಸದಸ್ಯರುಗಳು ಆಯ್ಕೆಯಾಗಿ ಅದರಲ್ಲಿ ಅಧ್ಯಕ್ಷರಾಗಿ ಪರಮೇಶ್ವರಯ್ಯ, ಉಪಾಧ್ಯಕ್ಷರಾಗಿ ಈರಮ್ಮನವರನ್ನು ಆಯ್ಕೆ ಮಾಡಲಾಗಿದೆ. ಡೈರಿಯನ್ನು ಅಭಿವೃದ್ಧಿಪಡಿಸಿ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು ಅಂತೇಳಿ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರನ್ನು ಕೋರಿಕೊಳ್ಳುತ್ತೇವೆ. ಪದಾಧಿಕಾರಿಗಳ ಚುನಾವಣೆಗೆ ದಿನಾಂಕ 5/2/2025ರಂದು ಸಂಘದ ಆವರಣದಲ್ಲಿ ರಿಟರ್ನಿಂಗ್ ಅಧಿಕಾರಿಯಾದ ನನ್ನ ಅಧ್ಯಕ್ಷತೆಯಲ್ಲಿ ನಡೆದ ಚುನಾವಣಾ ಸಭಾ ನಡವಳಿಕೆಗಳು. ಸಭೆ ಹಾಜರಾತಿ 11, ಗೈರುಹಾಜರು 1. ಸದರಿ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಪರಮೇಶ್ವರಯ್ಯರವರು ನಾಮಪತ್ರ ಸಲ್ಲಿಸಿದ್ದು, ಶ್ರೀ ನಾರಾಯಣಸ್ವಾಮಿರವರು ಸೂಚಿಸಿರುತ್ತಾರೆ ಹಾಗೂ ಶ್ರೀ ಅಪ್ಪಾಜಿ ಓಡರವರು ಅನುಮೋದಿಸಿರುತ್ತಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಈರಮ್ಮರವರು ನಾಮಪತ್ರ ಸಲ್ಲಿಸಿದ್ದು, ಶ್ರೀ ಪ್ರಕಾಶ್ ಎನ್ಬಿರವರು ಸೂಚಿಸಿರುತ್ತಾರೆ ಹಾಗೂ ಶ್ರೀಮತಿ ಭಾಗ್ಯಮ್ಮರವರು ಅನುಮೋದಿಸಿರುತ್ತಾರೆ. ಸದರಿ ನಾಮಪತ್ರಗಳು ನಿಗದಿತ ಅವಧಿಯೊಳಗೆ ಸ್ವೀಕೃತವಾಗಿದ್ದು ಪರಿಶೀಲಿಸಿ ಅಂಗೀಕರಿಸಲಾಯಿತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಮಾತ್ರ ಸ್ವೀಕೃತವಾಗಿ ಅಂಗೀಕೃತಗೊಂಡಿರುವುದರಿಂದ ಶ್ರೀ ಪರಮೇಶ್ವರಯ್ಯರವರು ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಈರಮ್ಮರವರು ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸುತ್ತೇನೆ. ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲೆಕ್ಷನ್ನು ನಡೆದಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇದೆ. ಅದಕ್ಕೆ ಇಬ್ಬರೇ ನಾಮಪತ್ರ ಸಲ್ಲಿಸಿಬಿಟ್ಟು ಪರಮೇಶ್ವರಪ್ಪನವರು ಅಧ್ಯಕ್ಷರಾಗಿದ್ದಾರೆ, ಈರಮ್ಮನವರು ಉಪಾಧ್ಯಕ್ಷರಾಗಿದ್ದಾರೆ. ಮತ್ತು ಉಳುಕಿ ಸದಸ್ಯರದೆಲ್ಲ ಸಹಮತ ತಗೊಂಡು ಮುಂದೆ ಚೆನ್ನಾಗಿ ಡೈರಿಗೆ ಅನುಕೂಲ ಮಾಡ್ಕೊಂಡು ಮುಂದೆ ಡೈರಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ, ಉತ್ಪಾದಕ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಿಟ್ಟು ನಾನು